ಬೀದರ್ ಸೇರಿದಂತೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದ ಬೀದರ್ನ ಎಟಿಎಂ ದರೋಡೆಕೋರರ ಕೇಸ್ ಪ್ರಕರಣವನ್ನ ಕೊನೆಗೂ ಬೀದರ್ ಜಿಲ್ಲಾ ಪೊಲೀಸ್ ಇತಿಶ್ರೀ ಹಾಡಿದೆ. ದರೋಡೆಕೋರರನ್ನ ಬಿಹಾರ್ನಲ್ಲಿ ಬಂಧಿಸಿ ಬೀದರ್ಗೆ ಕರೆತಂದ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಮನ್ ಮತ್ತು ಆಲೋಕ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಬೀದರ್ಗೆ ಕರೆತಂದಿದ್ದಾರೆ. ಬೀದರ್ನ ಎಸ್ಪಿ ಕಚೇರಿಗೆ ಇಬ್ಬರು ಆರೋಪಿಗಳನ್ನು ಕರೆತಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಜನವರಿ 16, 2025ರಲ್ಲಿ ಬೀದರ್ನ ಶಿವಾಜಿ ವೃತ್ತದಲ್ಲಿ ಇದ್ದ ಎಸ್ಬಿಐ ಎಟಿಎಂ ಬಳಿ ಈ ದರೋಡೆ ನಡೆಸಲಾಗಿತ್ತು. ಆಪರೇಷನ್ ಮಾಡಿದಾಗ ಆಕ್ಸಿಡೆಂಟ್ ಆಗಿದ್ದ ಪೊಲೀಸ್ ಕ್ರೀಡಾ ಕಾರನ್ನು ಕೂಡ ಎಸ್ಪಿ ಕಚೇರಿಗೆ ಕರೆತರಲಾಗಿದೆ. ಬಳಿಕ ಈ ಇಬ್ಬರು ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿರುವ ಜಿಲ್ಲಾ ಪೊಲೀಸರು. ಬರೀ ಹಣ ತುಂಬುವಾಗ ಗಾಡಿಯ ಸಿಬ್ಬಂದಿಗಳಿಗೆ ಜೀವ ಕೂಡ ಹೋಗಿತ್ತು. ಅದಾದ ಬಳಿಕ ಏನು 43 ಲಕ್ಷ ಹಣವನ್ನು ಆಗಿತ್ತು. ಬೈಕ್ನಲ್ಲೇ ಬಂದು ಹೋಗಿದ್ರು. ಹೀಗಾಗಿ ಇವತ್ತು ಕರ್ಕೊಂಡು ಬಂದು ಈಗ ಎಸ್ ಪಿ ಕಚೇರಿಗೆ ಕರ್ಕೊಂಡು ಬಂದು ಈಗ ಪೊಲೀಸ್ ವಿಚಾರಣೆ ಮಾಡಿ ಬಳಿಕ ಏನು ಒಂದು ಇಬ್ಬರು ಆರೋಪಿಗಳು ಬಿಹಾರ ರಾಜ್ಯ ವೈಶಾಲಿ ಜಿಲ್ಲೆಗೆ ಸೇರಿದ್ದವರು. ಒಬ್ಬನು ಮಹಿಷಾರ ವಿಲೇಜಿಗೆ ಸೇರಿದ್ದವರು, ಇನ್ನೊಬ್ಬನು ಫತೇಪುರ್ ಕುಲ್ವಾರಿ ಅಂತ ಇನ್ನೊಂದು ವಿಲೇಜಿಗೆ ಸೇರಿದ್ದವರು. ಇವರು ಲಾಸ್ಟ್ ಇಯರ್ ಜನವರಿ 20ನೇ ತಾರೀಕಿನೇ ಅವರ ಇಡೀ ಇಬ್ಬರು ಫ್ಯಾಮಿಲೀಸ್ಗಳನ್ನು ಅಲ್ಲಿಂದ ವೆಕೇಟ್ ಮಾಡಿಸಿ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನಾಪತ್ತೆ ಹೋಗಿದ್ದಾರೆ. ಸೊ ಆವಾಗಿಂದ ನಾವು ಇವರನ್ನು ಟೆಕ್ನಿಕಲಿ ನಾವು ಪ್ರಯತ್ನ ಮಾಡಿದ್ದೇವೆ. ಮೇ ಬಿ ವೆಸ್ಟ್ ಬೆಂಗಾಲಲ್ಲಿ ಇದ್ದಿರ್ಬೋದು, ಸಮ್ ಇನ್ಫಾರ್ಮೇಷನ್ ವೆಸ್ಟ್ ಬೆಂಗಾಲ್ ಹೋಗಿದ್ದೇವೆ, ಅರುಣಾಚಲ್ ಪ್ರದೇಶ ಜಾರ್ಖಂಡ್ ಹೋಗಿದ್ದೇವೆ, ರಾಜಸ್ಥಾನ, ಈ ರೀತಿ ಸುಮಾರು ರಾಜ್ಯಗಳಲ್ಲಿ ನಾವು ಹುಡುಕಾಡಿದ್ದೇವೆ, ಕಾರ್ಯಾಚರಣೆ ನಡೆಸಿದ್ದೇವೆ. ಬಟ್ ಒಂದು 20 ದಿನದಿಂದ ಇವರು ಅವರ ಸ್ವಂತ ಊರುಗಳಿಗೆ ಬರಬಹುದು, ಬೇರೆ ಯಾವುದೋ ಕೆಲಸಕ್ಕೆ ಊರಿಗೆ ಬರ್ಬೋದು ಅನ್ನೋ ಒಂದು ಮಾಹಿತಿ ಮೇರೆಗೆ 20 ಕ್ರೈಮ್ ಸ್ಟಾಫ್ ಪ್ಲಸ್ ಇಬ್ಬರು ಡಿವೈಎಸ್ಪಿ, ಇಬ್ಬರು CPS, 4 PSI ತಂಡವನ್ನು ನಾವು ಅಲ್ಲಿಗೆ ಕಳಿಸಿದ್ದೇವೆ ವೈಶಾಲಿ ಜಿಲ್ಲೆಗೆ. ಸೊ ಒಂದು ಆಗಸ್ಟ್ 5 ಅಲ್ಲಿ ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ಬಂದಿದ್ದಾನಂತ ಗೊತ್ತಾಯಿತು. ನಮ್ಮ ಸಿಬ್ಬಂದಿ ಹೋಗಿ ವಾಚ್ ಮಾಡ್ಕೊಂಡು ಬಂದು ಹೋಗಿದ್ದಂತ ಗೊತ್ತಾಗಿತ್ತು. ಬಟ್ ಅಗೇನ್ ನಾನು ಆಗಸ್ಟ್ 10 2ನೇ ಸತಿ ಬಂದಿದ್ದಾರೆ. ನಮ್ಮ ಸಿಬ್ಬಂದಿ ಒಂದು 40 ಕಿಲೋಮೀಟರ್ಸ್ ಇವರಿಗೆ ಚೇಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಸಂಭವ ಎಕ್ಸ್ಪಾಂಡೆಡ್. ಅವ್ರಿಗೆ ಗೊತ್ತಾಗಿಲ್ಲ ನಾವು ಚೇಸ್ ಮಾಡ್ತಿದ್ದೇವೆ. ಬಟ್ ನಮ್ಮವರು ಸೈಟ್ ಮಾಡಿದ್ದಾರೆ. ಸೊ ಬಿಹಾರಲ್ಲೇ ಇದ್ದಾರಂತ ನಮ್ಗೆ ಆವಾಗ ಕನ್ಫರ್ಮ್ ಆಗಿದೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಐಸೆಟ್ ಮಾಡಿದ್ದಾರೆ. ಸೊ ಆಗಸ್ಟ್ 12 ಇಂಥ ಕಡೆ ಬರ್ತಾನಂತ ನಮ್ಮ ಮಾಹಿತಿ. ಅದರ ಪ್ರಕಾರ ನಾವು ಸ್ಟ್ರಾಟಜಿ ಮಾಡಿಕೊಂಡು ನಮ್ಮ ಹಿರಿಯಾಧಿಕಾರಿಗಳು ADG ಕ್ರೈಮ್ಸ್ ಅವರ ಮಾರ್ಗನಿರ್ದೇಶನದಲ್ಲಿ DG ಸರ್ ಗೈಡೆನ್ಸ್ ತಗೊಂಡು ನಾವು ಸೆಕ್ಯೂರಿಟಿ ಸ್ಟ್ರಾಟಜಿ ಮಾಡ್ತೀವಿ. ನಾವಲ್ಲೇ ಹಿಡಿಯಕ್ಕೆ ಹೋದಾಗ ಅಲ್ಲಿ ಒಂದು ದಾಮೋದರ್ಪುರ ಅಂತ ಒಂದು ಹಳ್ಳಿ ಪಕ್ಕದಲ್ಲಿರೋ ಒಂದು ಫಾರೆಸ್ಟಿಗೆ ಬಂದಿದ್ದಾರಂತ ನಮಗೆ. ಆ ಫಾರೆಸ್ಟಲ್ಲಿ ಎಷ್ಟೋ 1 hour 2 hours ಹುಡುಕಾಡಿದ್ರು ಸಹ ನಮಗೆ ಕಂಡು ಬಂದಿಲ್ಲ. ಸೊ ಫಾರೆಸ್ಟ್ ಒಳಗಡೆ ಹೋದವನು ಖಂಡಿತ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ಫಾರೆಸ್ಟಿಂದ ಹೊರಗಡೆ ಬರ್ತಾರಂತ ಗೆಸ್ ಮಾಡಿ ನಾವು 2 ಕಾರ್ಸು ಪ್ಲಸ್ 2 ಬೈಕ್ಸು ಪೆಟ್ರೋಲಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಫಾರೆಸ್ಟ್ ಸುತ್ತ ಪೆಟ್ರೋಲಿಂಗ್ ಮಾಡುವಾಗ ನಮ್ಮಲ್ಲಿಂದ ಒಂದು ತಂಡಕ್ಕೆ DYSP ಅವರ ನೇತೃತ್ವದಿಂದ ಒಂದು ತಂಡಕ್ಕೆ ಹೋಗಿ ಕಾಣಿಸ್ಕೊಂಡಿದ್ದೇವೆ. ನಮಗೆ ಬೈಕ್ ನಂಬರು, ಬೈಕ್ ಎಲ್ಲ ಗೊತ್ತಾಗಿದೆ. ಸೊ ಹೆಲ್ಮೆಟ್ ಹಾಕೊಂಡಿದ್ದೇವೆ, ಸೇಮ್ ಇದೇ ರೀತಿ ಇಬ್ಬರು ಬ್ಲ್ಯಾಕ್ ಹೆಲ್ಮೆಟ್ಸ್ ಹಾಕೊಂಡಿದ್ದೇವೆ. ಇವರೇ ಆಗಿರ್ಬೋದು ಅಂತ ನೋಡ್ಕೊಂಡು ಹೋಗಿದ್ದೇವೆ. 2ನೇ ಸತಿ ಕನ್ಫರ್ಮ್ ಮಾಡ್ಕೋಬೇಕಂತ ಮತ್ತೊಂದು ಸತಿ ನಾವು ಯೂಟರ್ನ್ ತೊಗೊಂಡು ಬಂದು ಪಕ್ಕ ಇವರಂತ ಖಚಿತಪಡಿಸ್ಕೊಂಡು ಗಾಡಿ ಅಡ್ಡ ಹಾಕಿದ್ವಿ. ಬಟ್ ಸ್ಟಿಲ್ ಅವರು ಗಾಡಿಯನ್ನು ದಾಟ್ಕೊಂಡು ಹೋಗಬೇಕಂತ ಹೋಗುವ ನಿಟ್ಟಿನಲ್ಲಿ ನಮ್ಮ ವೆಹಿಕಲ್ಗೆ ಟಚ್ ಆಗಿಬಿಟ್ಟು ಇಬ್ಬರು ಸ್ವಲ್ಪ ದೂರದಲ್ಲಿ ಬಿದ್ದ ಮೇಲೆ ನಮ್ಮವರು ಸ್ಟಾಫ್ ಎಲ್ಲ ಹೋಗಿ ಓವರ್ ಪವರ್ ಮಾಡಿದ್ದಾರೆ.